ಮನೇಲಿ ಉಂಟಲ್ಲ ಬ್ರೆಡ್ ತಂದಿದ್ರೆ ಇದನ್ನು ಹೇಗಪ್ಪ ಮುಗಿಸೋದು ಅಂತ ತಲೆಬಿಸಿ ಮಾಡಲಿಕ್ಕೆ ಹೋಗಬೇಡಿ ಆಯಿತಾ. ಉಳ್ದ ಬ್ರೆಡ್ಡಿಂದ ಈಗ ಒಂದು ಸ್ಪೆಷಲ್ ರೆಸಿಪಿ ಮಾಡ್ಬೋದು, ಗೊತ್ತುಂಟ ನಿಮಗೆ. ಈ ಬ್ರೆಡ್ಡನ್ನೆಲ್ಲ ಎಸೆಯುವ ಬದಲು ನಾನು ನಿಮ್ಗೆ ಒಂದು ಒಳ್ಳೆ ರೆಸಿಪಿ ಮಾಡಿ ತೋರಿಸ್ತೇನೆ. ಸೊ ಇದಕ್ಕೆ ಮಾವಿನ ಹಣ್ಣು ಸಹ ಬೇಕಾಗ್ತದೆ. ಹಾಗಾಗಿ ಈ ರೆಸಿಪಿ ಹೇಗೆ ಮಾಡೋದು ಅಂತ ನಾನಿವತ್ತು ತೋರಿಸಿಕೊಡ್ತಾ ಇದ್ದೇನೆ. ವಿಡಿಯೋ ಎಲ್ಲಿ ಸಹ ಸ್ಕಿಪ್ ಮಾಡಲಿಕ್ಕೆ ಹೋಗಬೇಡಿ. ನಿಮ್ಮೆಲ್ಲರಿಗೂ ನಾನು ಮಾಡೋ ವಿಡಿಯೋಸ್ ಇಷ್ಟ ಆಗ್ತದೆ ಅಂತ ಅಂದ್ಕೊಳ್ತಾ ಇದ್ದೇನೆ. ಯಾರೆಲ್ಲ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಲಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ. ಹಾಗಾದರೆ ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡುವಲ್ಲ. ಹೆಲೋ, ಹಾಯ್ ಆ್ಯಂಡ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಲಾಸ್ಟ್ ಟೈಮ್ ಉಂಟಲ್ಲ ನಾವು ಸೂಪರ್ ಮಾರ್ಕೆಟ್ಗೆ ಹೋದಾಗ ಒಂದು 2 kg ಅಷ್ಟು ಮಾವಿನ ಹಣ್ಣು ತಗೊಂಡು ಬಂದದ್ದು. ಈಗ ಮತ್ತೆ ಸೀಸನ್ ಅಲ್ವಾ, ಹಾಗೆ ಇದು ನನಗೆ ಮಲ್ಲಿಕಾ ಮಾವಿನ ಹಣ್ಣು ಅಂತ ಹೇಳಿದಾಗ ಆಯಿತು. ಬಟ್ ಇದು ಕರೆಕ್ಟಾಗಿ ನನಗೆ ಇದ್ರ ಹೆಸರು ಗೊತ್ತಿಲ್ಲ. ಗೊತ್ತಿದ್ದವರು ಕಮೆಂಟ್ ಸೆಕ್ಷನಲ್ಲಿ ತಿಳಿಸ್ಬೋದು. ಮತ್ತು ಮಂಗಳೂರಲ್ಲಿ ಒಂಥರ ಹೇಳ್ಬೋದು ಅಥವಾ ಬ್ಯಾಂಗ್ಳೂರಲ್ಲಿ ಬೇರೆ ಹೆಸರು ಇರ್ಬೋದು ಇದಕ್ಕೆ. ಸೊ ಕರೆಕ್ಟಾಗಿ ನನಗೆ ಕ್ಲಾರಿಟಿ ಇಲ್ಲ ಇದರ ಬಗ್ಗೆ. ಓಕೆ, ಇನ್ನು ನೆಕ್ಸ್ಟ್ ಉಂಟಲ್ಲ, ನಾನಿಲ್ಲಿ ಒಂದು 6 ಬ್ರೆಡ್ ತಗೊಂಡಿದ್ದೇನೆ ಆಯಿತಾ. ಈಗ ಬ್ರೆಡ್ ಮನೆಗೆ ತಂದಾಗ ಎಂತ ಗೊತ್ತುಂಟ, ಫಸ್ಟು ಒಂದು 4-5 ಪೀಸ್ ಎಲ್ಲರೂ ಸಹ ತಿಂತಾರೆ, ಮತ್ತೆ ಯಾರಿಗೆ ತಿನ್ನಲಿಕ್ಕೆ ಇಷ್ಟ ಇರುವುದಿಲ್ಲ. ಹಾಗೆ ಉಳ್ದಂಥ ಬ್ರೆಡ್ ಇದ್ರೆ ಉಂಟಲ್ಲ, ಇದನ್ನು ಒಂದ್ಸಲ ಟ್ರೈ ಮಾಡಿ ನೋಡಿ. ಈ 6 ಬ್ರೆಡ್ಡಲ್ಲಿ ಉಂಟಲ್ಲ, ಈ ಸೈಡ್ ಪೋರ್ಷನ್ ಇದೆ ನೋಡಿ, ಬ್ರೌನ್ ಕಲರಲ್ಲಿ ಇದೆ ನೋಡಿ, ಅದನ್ನು ನಾನು ರಿಮೂವ್ ಮಾಡಿಕೊಳ್ತಾ ಇದ್ದೇನೆ. ರಿಮೂವ್ ಮಾಡಿಕೊಂಡಾದ್ಮೇಲೆ ಒಂದು ಪೀಸ್ ಹಾಗೆ ಇದನ್ನು ಮಿಕ್ಸಿ ಜಾರಿಗೆ ಹಾಕೊಳ್ತಾ ಇದ್ದೇನೆ. ಕರೆಕ್ಟ್ ನೀವು 6 ಬ್ರೆಡ್ ತಗೊಳ್ಬೇಕು. ಅಂದರೆ ಅಳತೆ ಹೇಗೆ ಅಂದರೆ 6 ಬ್ರೆಡ್ಡಿಗೆ 3 ಮಾವಿನ ಹಣ್ಣು ಆ ಥರ. ಒಂದು ವೇಳೆ ನೀವು 2 ಮಾವಿನ ಹಣ್ಣು ತಗೊಳ್ಳೋದಾದ್ರೆ 4 ಬ್ರೆಡ್ ಸಾಕಾಗ್ತದೆ. ಇನ್ನು ಈ ಎಲ್ಲ ಬ್ರೆಡ್ಡನ್ನು ಪೀಸ್ ಮಾಡಿಕೊಂಡುಂಟಲ್ಲ ಮಿಕ್ಸಿ ಜಾರಲ್ಲಿ ಚಂದ ಗ್ರೈಂಡ್ ಮಾಡಿಕೊಳ್ತಾ ಇದ್ದೇನೆ. ಕಂಪ್ಲೀಟ್ ಅದು ಹುಡಿಯಾಗಿ ಆಗಬೇಕು. ಅದಕ್ಕೆ ಚಂದ ಇದನ್ನು ಗ್ರೈಂಡ್ ಮಾಡಿಕೊಳ್ಳುವ. ತುಂಬ ಗ್ರೈಂಡ್ ಮಾಡಬೇಕು ಅಂತಿಲ್ಲ ಆಯಿತಾ. ಯಾಕಂದರೆ ಬ್ರೆಡ್ ತುಂಬ ಸಾಫ್ಟ್ ಅಲ್ಲ. ಒಂದು 3 ಸುತ್ತು ತಿರುಗಿಸಿದರೆ ಸಾಕಾಗ್ತದೆ. ನಿಮಗೆ ಬ್ರೆಡ್ ಕ್ರಮ್ಸ್ ಈಸಿಯಾಗಿ ಸಿಕ್ಕಿ ಬಿಡ್ತದೆ ನೋಡಿ. ಈ ಅಳತೆಯಲ್ಲಿ ಬಂದರೆ ಸಾಕು. ಮತ್ತು ಇದೇ ಬ್ರೆಡ್ ಕ್ರಮ್ಸ್ ಯೂಸ್ ಮಾಡಿ ಉಂಟಲ್ಲ ತುಂಬ ನಿಮಗೆ ಡಿಶಸ್ ಮಾಡ್ಬೋದು ಆಯಿತಾ. ಈ ಸಂಜೆ ಹೊತ್ತೆಲ್ಲ ಉಂಟಲ್ಲ, ಈ ಬಜ್ಜಿ ಆ ಥರದ್ದೆಲ್ಲ ತುಂಬ ಸ್ಟಫಿಂಗ್ ಎಲ್ಲ ಮಾಡ್ಬೋದು. ಇನ್ನೊಂದ್ಸಲ ಯಾವಾಗಾದ್ರೂ ನಾನು ಆ ರೆಸಿಪಿ ನಿಮಗೆ ಶೇರ್ ಮಾಡ್ತೇನೆ. ಇನ್ನು ಆ ಬ್ರೆಡ್ ಕ್ರಮ್ಸನ್ನು ಸೈಡಿಗೆ ಎತ್ತಿಟ್ಕೊಳ್ವಾ. ನೆಕ್ಸ್ಟ್ ಈ ಮಾವಿನ ಹಣ್ಣು ಉಂಟಲ್ಲ, ಅದನ್ನು ಕಟ್ ಮಾಡಿಕೊಳ್ತಾ ಇದ್ದೇನೆ. ಈ ರೆಸಿಪಿಗೆ ಆದಷ್ಟು ಹಣ್ಣು ಮಾವಿನ ಹಣ್ಣು ತಗೊಳ್ಬೇಕು. ಹುಳಿ ಎಲ್ಲ ಇದ್ರೆ ಅದನ್ನೇ ಅವಾಯ್ಡ್ ಮಾಡಿ, ಯೂಸ್ ಮಾಡುವಾಗ ಇರುವುದಿಲ್ಲ. ಯಾಕಂದರೆ ಈ ರೆಸಿಪಿ ಉಂಟಲ್ಲ ತುಂಬ ಹುಳಿ ಆದರೆ ಒಳ್ಳೇದಾಗುವುದಿಲ್ಲ ತಿನ್ನಲಿಕ್ಕೆ. ಇನ್ನು ಈ ಮಾವಿನ ಹಣ್ಣು ಉಂಟಲ್ಲ, ಈ ಥರ ಸ್ಲೈಸ್ ಥರ ಕಟ್ ಮಾಡಿಕೊಳ್ಳಿ, ಅದೇ ಒಳ್ಳೆಯದು. ಆದಷ್ಟು ನೀವು ಈ ಇಡೀ ಮಾವಿನ ಹಣ್ಣನ್ನು ಸಿಪ್ಪೆ ತೆಗೆದು ಹಾಕೋದಕ್ಕಿಂತ ಈ ಥರ ಪೀಸ್ ಮಾಡಿಕೊಂಡ್ರೆ ಒಳ್ಳೇದಾಗ್ತದೆ. ಮತ್ತೆಂತ ಗೊತ್ತುಂಟಾ, ಈ ಸೀಸನಲ್ಲಿ ಉಂಟಲ್ಲ ಈ ಮಾವಿನ ಹಣ್ಣಿದು ರೆಸಿಪಿ ಆದಷ್ಟು ಮಾಡಿಕೊಳ್ಬೇಕಾಯ್ತಾ. ಮತ್ತೆ ಸೀಸನ್ ಮುಗ್ದ ಮೇಲೆ ಮಾವಿನ ಹಣ್ಣು ಸಹ ಸಿಕ್ಕುದಿಲ್ಲ ತಿನ್ನಲಿಕ್ಕೆ. ಮತ್ತೆಲ್ಲ ಕೂತ್ಕೊಂಡು ಮನೇಲಿ ಆಸೆ ಆಗ್ತದೆ ಮಾಡ್ಬೋದಿತ್ತಲ್ಲ ಅಂತ. ಓಕೆ, ಇನ್ನು ಈ ಎಲ್ಲ ಪೀಸ್ ಮಾಡಿ ಇಟ್ಕೊಂಡಿದ್ದೇನಲ್ಲ ಮಾವಿನ ಹಣ್ಣು, ಅದನ್ನು ಈ ಮಿಕ್ಸಿ ಜಾರಿಗೆ ಮತ್ತೆ ಹಾಕೊಳ್ತಾ ಇದ್ದೇನೆ. ಇದುಂಟಲ್ಲ, ನೀವು ಗ್ರೈಂಡ್ ಮಾಡುವಾಗ ಖಾಲಿ ಮಾವಿನ ಹಣ್ಣು ಮಾತ್ರ ಗ್ರೈಂಡ್ ಮಾಡಲಿಕ್ಕೆ, ನೀರು, ಹಾಲು ಅಥವಾ ಸಕ್ಕರೆ ಏನು ಸಹ ಹಾಕ್ಲಿಕ್ಕಿಲ್ಲ. ನಮಗೆ ಈ ಮಾವಿನ ಹಣ್ಣಿದು ದಪ್ಪ ಪ್ಯೂರಿ ಬೇಕು. ಅದಕ್ಕೋಸ್ಕರ ಯಾವ ಐಟಮ್ಸ್ ಕೂಡ ಇದಕ್ಕೆ ಹಾಕ್ಲಿಕ್ಕಿಲ್ಲ. ನೆಕ್ಸ್ಟ್ ಉಂಟಲ್ಲ, ನಾನಿಲ್ಲಿ ಒಂದು ಪ್ಯಾನ್ ತಗೊಂಡಿದ್ದೇನೆ. ಇದಕ್ಕೆ 2 ಸ್ಪೂನಷ್ಟು ತುಪ್ಪ ಹಾಕೊಳ್ತಾ ಇದ್ದೇನೆ. ಈ ರೆಸಿಪಿಗೆ ಸ್ವಲ್ಪ ಜಾಸ್ತಿ ತುಪ್ಪ ಇದ್ರೆ ಒಳ್ಳೆಯದು. ಮತ್ತೆಂತ ಗೊತ್ತುಂಟ, ನೀವು ಎಂಥದೇ ಸ್ವೀಟ್ ಮಾಡಿ ಆಯಿತಾ, ತುಪ್ಪ ಹಾಕಿದರೆ ಅದಕ್ಕೊಂದು ಟೇಸ್ಟ್ ಬರೋದು. ಈ ತುಪ್ಪ ಎಲ್ಲ ಕರಗಿದ ಮೇಲೆ ಈ ಸೈಡಲ್ಲಿ ಆಗ ನಾನು ಬ್ರೆಡ್ ಕ್ರಮ್ಸ್ ತೆಗೆದಿಟ್ಟಿದ್ದೆ ನೋಡಿ, ಅದನ್ನು ಹಾಕೊಳ್ತಾ ಇದ್ದೇನೆ. ಇನ್ನೊಂದು, ಇದು ಹಾಕೊಳ್ಳುವಾಗ ಉಂಟಲ್ಲ ಎಲ್ಲ ಕಂಪ್ಲೀಟ್ ಆಗಿ ಹಾಕೊಳ್ಳಿಕ್ಕೆ ಹೋಗಬೇಡಿ. ನಾನು ಸ್ವಲ್ಪ ಇದನ್ನು ತೆಗೆದಿಟ್ಟುಕೊಳ್ತಾ ಇದ್ದೇನೆ. ಇದರಲ್ಲಿ ಲಾಸ್ಟಿಗೆ ನಮಗೆ ಬೇಕಾಗ್ತದೆ. ಒಂದು 6-8 ಸ್ಪೂನಷ್ಟು ನಾನು ಬಾಕಿ ಉಳಿಸಿ ಮತ್ತೆಲ್ಲ ಬ್ರೆಡ್ ಕ್ರಮ್ಸ್ ಅನ್ನು ಚಂದ ಹೀಗೆ ತುಪ್ಪದಲ್ಲಿ ಹುರಿತಾ ಇದ್ದೇನೆ. ಒಂದು 2 ನಿಮಿಷ ಹುರ್ಕೊಳ್ಳಿ ಲೋ ಫ್ಲೇಮಲ್ಲಿ. ಹುರ್ಕೊಂಡಾದ್ಮೇಲೆ ಇದಕ್ಕೆ 2 ಸ್ಪೂನಷ್ಟು ತೆಂಗಿನ ತುರಿ ಹಾಕೊಳ್ತಾ ಇದ್ದೇನೆ. ತೆಂಗಿನ ತುರಿ ಹಾಕೊಂಡು ಮತ್ತೆ 2 ನಿಮಿಷ ಫ್ರೈ ಮಾಡಿಕೊಳ್ಳುವಂಥದ್ದು. ಈ ತೆಂಗಿನ ತುರಿ ಯಾರಿಗೆಲ್ಲ ಇಷ್ಟ ಇಲ್ಲ ಅವರು ಇದನ್ನು ಸ್ಕಿಪ್ ಮಾಡ್ಕೊಳ್ಬೋದು, ಇದು ಹಾಕಲೇಬೇಕು ಅಂತ ಇಲ್ಲ. ಇನ್ನು ಈ ಮಿಕ್ಸ್ಚರ್ ಅನ್ನು ಉಂಟಲ್ಲ ಒಂದು ತಟ್ಟೆಗೆ ನಾನು ಟ್ರಾನ್ಸ್ಫರ್ ಮಾಡಿಕೊಳ್ತಾ ಇದ್ದೇನೆ. ಇದನ್ನುಂಟಲ್ಲ ಒಂದು ಸೈಡಿಗೆ ಎತ್ತಿಟ್ಟುಕೊಳ್ಳುವ. ನೆಕ್ಸ್ಟ್ ಇನ್ನೊಂದು ಪ್ಯಾನ್ ತಗೊಂಡು ಅದಕ್ಕೆ ಮತ್ತೆ 3 ಸ್ಪೂನಷ್ಟು ತುಪ್ಪ ಹಾಕೊಳ್ತಾ ಇದ್ದೇನೆ. ಜಾಸ್ತಿ ಬೇಕು ಅಂತ ಇದ್ರೆ ತುಪ್ಪ ಹಾಕೊಳ್ಬೋದು, ಬಟ್ ಮಿನಿಮಮ್ 3 ಸ್ಪೂನ್ ಹಾಕಲೇಬೇಕು. ಈ ತುಪ್ಪ ಕರಗಿದ ಮೇಲೆ ನಾನು ಆಗಲೇ ಮಾವಿನ ಹಣ್ಣಿನ ಜ್ಯೂಸ್ ಮಾಡಿಟ್ಟಿದ್ದೆ ನೋಡಿ, ಅದನ್ನು ಹಾಕೊಳ್ಳುವಂಥದ್ದು ಇದಕ್ಕೆ.
ಈ ಜ್ಯೂಸ್ ತುಂಬ ದಪ್ಪ ಇರೋದ್ರಿಂದ ಇದನ್ನು ಪ್ಯಾನಿಗೆ ಹಾಕಿದ ಕೂಡಲೇ ಮಿಕ್ಸ್ ಮಾಡ್ತಾ ಹೋಗಬೇಕು. ಗ್ಯಾಸನ್ನು ಆದಷ್ಟು ಲೋ ಫ್ಲೇಮಲ್ಲಿ ಇಟ್ಟುಕೊಂಡು ಇದೇ ಥರ ಕೈ ಆಡಿಸ್ತಾ ಹೋಗಿ. ಇಲ್ದಿದ್ರೆ ಉಂಟಲ್ಲ, ಇದು ಪಾತ್ರಕ್ಕೆ ಹಿಡ್ಕೊಳ್ಳುವ ಚಾನ್ಸಸ್ ಇರ್ತದೆ ಅಥವಾ ಕತ್ತು ಕೂಡ ಹೋಗ್ಬೋದು. ಆದ್ರಿಂದ ತುಂಬ ನಿಧಾನ ಮಿಕ್ಸ್ ಮಾಡ್ತಾ ಹೋಗಿ. ಕರೆಕ್ಟ್ ಒಂದು 2 ನಿಮಿಷ ಹೀಗೆ ಮಿಕ್ಸ್ ಮಾಡ್ತಾ ಇದ್ರೆ ಸಾಕು. ನೆಕ್ಸ್ಟ್ ಉಂಟಲ್ಲ, ಇದಕ್ಕೆ ಕರೆಕ್ಟ್ 2 ನಿಮಿಷ ಆದ ಮೇಲೆ 1 ಕಪ್ ಅಷ್ಟು ಸಕ್ಕರೆ ಹಾಕೊಳ್ತಾ ಇದ್ದೇನೆ. ಇದು ನಿಮಗೆ ಆಪ್ಷನಲ್, ಅಂದ್ರೆ ಬೆಲ್ಲ ಕೂಡ ಹಾಕೊಳ್ಬಹುದು. ಸಕ್ಕರೆ ಯಾರಿಗೆ ಇಷ್ಟ ಇಲ್ಲ ಅವರು ಬೆಲ್ಲವನ್ನು ಕೂಡ ಯೂಸ್ ಮಾಡ್ಬೋದು. ಕರೆಕ್ಟ್ 1 ಕಪ್ ಅಷ್ಟು ಹಾಕೊಳ್ಳಿ. ಸ್ವೀಟ್ ಕಡಿಮೆ ಬೇಕು ಅಂತಿದ್ದವರು ಕಮ್ಮಿ ಸಹ ಹಾಕೊಳ್ಬಹುದು. ಯಾಕಂದ್ರೆ ಮಾವಿನ ಹಣ್ಣು ಆಲ್ರೆಡಿ ಸ್ವೀಟ್ ಇರ್ತದಲ್ಲ, ಆದ್ರಿಂದ ನೀವು ಸಕ್ಕರೆ ಹಾಕಿ ಮಿಕ್ಸ್ ಮಾಡ್ತಾ ಇರುವಾಗ ಉಂಟಲ್ಲ, ಇದರ ಕಲರ್ ಕೂಡ ಸ್ವಲ್ಪ ಚೇಂಜ್ ಆಗ್ತಾ ಹೋಗ್ತದೆ. ಇದನ್ನು ಕೂಡ ಕರೆಕ್ಟ್ 2 ನಿಮಿಷದಷ್ಟು ಮಿಕ್ಸ್ ಮಾಡಿ. 2 ನಿಮಿಷ ಆದ ಮೇಲೆ ಇದಕ್ಕೆ ಅರ್ಧ ಕಪ್ ಅಷ್ಟು ಮಿಲ್ಕ್ ಪೌಡರ್ ಹಾಕೊಳ್ತಾ ಇದ್ದೇನೆ. ಇದು ಸಹ ಗಂಟಾಗಬಾರ್ದು. ನೋಡಿ, ನಾನು ಮಾಡುವಾಗ ಉಂಟಲ್ಲ ಸ್ವಲ್ಪ ಗಂಟಾಯ್ತು, ನನಗೆ ಗಂಟಾಯ್ತು. ಆದ್ರಿಂದ ಕೂಡಲೇ ಇದನ್ನು ಹೀಗೆ ಮಿಕ್ಸ್ ಮಾಡ್ತಾ ಹೋಗಿ. ಎಲ್ಲ 2 ನಿಮಿಷಕ್ಕೆ ನೀವು ಈ ತರ ಐಟಮ್ಸ್ ಹಾಕಿ ಮಿಕ್ಸ್ ಮಾಡ್ತಾ ಹೋದ್ರೆ ಆಯ್ತು. ಇನ್ನು 2 ನಿಮಿಷ ಆದ ಮೇಲೆ ಆಗ ನಾನು ಸೈಡಲ್ಲಿ ಎತ್ತಿಟ್ಟಿದ್ದೆ ನೋಡಿ ಹುರಿದ ಬ್ರೆಡ್, ಅದನ್ನು ಬ್ರೆಡ್ ಕ್ರಮ್ಸ್ ಇದೆ ನೋಡಿ, ಅದನ್ನು ಇದಕ್ಕೆ ಹಾಕೊಂಡು ಮತ್ತೆ ಮಿಕ್ಸ್ ಮಾಡಿಕೊಳ್ತಾ ಇದ್ದೇನೆ. ಚಂದ ಇದನ್ನು ಮಿಕ್ಸ್ ಮಾಡಿಕೊಳ್ತಾ ಹೋಗ್ಬೇಕು. ಇದಿಷ್ಟು ನೋಡಿ, ಈ ಬ್ರೆಡ್ ಮತ್ತೆ ಮಾವಿನ ಹಣ್ಣಿನ ಜ್ಯೂಸ್ 2 ಮಿಕ್ಸ್ ಆಗುವಾಗ ಉಂಟಲ್ಲ ತುಂಬಾ ದಪ್ಪ ಆಗ್ತದೆ. ತುಪ್ಪ ಜಾಸ್ತಿ ಹಾಕಿರೋದ್ರಿಂದ ಇದು ಪಾತ್ರ ಅಡಿ ಹಿಡಿಯುವುದಿಲ್ಲ. ಅದಕ್ಕೆ ನಾನು ಸ್ಟಾರ್ಟಿಂಗ್ಗೆ ಹೇಳಿದ್ದು ಸ್ವಲ್ಪ ತುಪ್ಪ ಜಾಸ್ತಿಯೇ ಹಾಕೊಳ್ಳಿ ಅಂತ. ನೋಡಿ, ಇದನ್ನು ಲೋ ಫ್ಲೇಮಲ್ಲಿ ಇಟ್ಟುಕೊಂಡು ಒಂದು 3 ನಿಮಿಷದಷ್ಟು ಉಂಟಲ್ಲ ಇದೇ ತರ ಮಿಕ್ಸ್ ಮಾಡ್ತಾ ಹೋಗಿ. ಇಷ್ಟ ಆದ್ರೆ ಸಾಕು. ಇದನ್ನೊಂದು ಉಂಟಲ್ಲ ಗ್ಯಾಸಿಂದ ಕೆಳಗಿಳಿಸಿ 20 ನಿಮಿಷ ಹಾಗೆ ಕೂಲ್ ಆಗ್ಲಿಕ್ಕೆ ಬಿಡಿ. ಯಾಕಂದ್ರೆ ಇದನ್ನ ನೀವು ಉಂಡೆ ಕಟ್ಟಿಕೊಳ್ಬೇಕು. ಆಗ ಬಿಸಿ ಇದ್ರೆ ನಿಮ್ಗೆ ಇದು ಉಂಡೆ ಕಟ್ಲಿಕ್ಕೆ ಆಗುದಿಲ್ಲ. ಆದ್ರೂ ಸಹ ನಾನು ಸ್ವಲ್ಪ ಉಂಡೆ ಮಾಡುವಾಗ ಬಿಸಿ ಇತ್ತು. ಮತ್ತೆ ಇನ್ನೊಂದೆಂತ ಹೇಳಿದ್ರೆ, ನೀವೀಗ ಉಂಡೆ ಮಾಡ್ತಾ ಹೋಗ್ತಾ ಇರುವಾಗ ಕೈಗೆ ಸ್ವಲ್ಪ ತುಪ್ಪ ಒರೆಸಿಕೊಂಡ್ರೆ ಒಳ್ಳೇದು, ನಿಮ್ಗೆ ತುಂಬಾ ಕ್ಲೀನ್ ಆಗಿ ಸಿಗ್ತದೆ. ನೆಕ್ಸ್ಟ್ ಈ ಒಂದೊಂದೇ ಉಂಡೆ ಮಾಡಿ ಉಂಟಲ್ಲ ಈ ಬ್ರೆಡ್ ಕ್ರಮ್ಸ್ಗೆ ಡಿಪ್ ಮಾಡಿಕೊಳ್ಳುದು. ನಾನು ಆಗ್ಲೇ ಸ್ವಲ್ಪ ಬಾಕಿ ಇಟ್ಟಿದ್ದೆ ನೋಡಿ, ಇದಕ್ಕೋಸ್ಕರ ನಾನು ಬಾಕಿ ಇಟ್ಟದು. ಲಾಸ್ಟ್ ಅಲ್ಲಿ ಇದನ್ನು ಡಿಪ್ ಮಾಡಿ ತಿಂದ್ರೆ ಸ್ವಲ್ಪ ಟೇಸ್ಟ್ ಜಾಸ್ತಿ ಬರ್ತದೆ ಅಂತ. ತುಂಬಾ ಒಳ್ಳೇದಾಗ್ತದೆ ಇದು. ನಾನು ಫಸ್ಟ್ ಟೈಮ್ ಟ್ರೈ ಮಾಡಿದ್ದೆ ಆಕ್ಚುಲಿ, ಬಟ್ ತುಂಬಾ ಟೇಸ್ಟಿಯಾಗಿ ಬಂದಿತ್ತು. ನಾನು ಹಾಕಿದ ಮಾವಿನ ಹಣ್ಣು ಕೂಡ ಸ್ವಲ್ಪ ಹುಳಿ ಇದ್ದದ್ರಿಂದ ಇದು ಸ್ವಲ್ಪ ಹುಳಿಯಾಗಿ ಸ್ವೀಟ್ ಕೂಡ ಇತ್ತು. ಸೊ ಒಳ್ಳೇದಾಯ್ತು ತಿನ್ಲಿಕ್ಕೆ. ನೀವು ಸಹ ಮನೇಲಿ ಟ್ರೈ ಮಾಡಿ. ಸುಮ್ಮನೆ ಈ ಬ್ರೆಡ್ ಎಲ್ಲ ಉಳಿಸಿ ಬಿಸಾಡೋದಕ್ಕಿಂತ ಅಥವಾ ಮಾವಿನ ಹಣ್ಣೆಲ್ಲ ಕೊಳ್ತು ಹೋಗಿ ಬಿಸಾಡೋದಕ್ಕಿಂತ ಈ ತರ ಒಂದು ರೆಸಿಪಿ ಮಾಡಿಕೊಟ್ರೆ ಉಂಟಲ್ಲ, ಮನೆಯಲ್ಲಿ ಎಲ್ಲರೂ ಕೂಡ ಇಷ್ಟಪಟ್ಟುಕೊಂಡು ತಿಂತಾರೆ. ಎಸ್ಪೆಷಲಿ ಮಕ್ಕಳೆಲ್ಲ ಉಂಟಲ್ಲ, ಈ ಹೊರಗೆ ನೀವು ಶಾಪಿಗೆ ಹೋಗಿ ಈ ತರ ಸ್ವೀಟ್ಸ್ ಎಲ್ಲ ತರುವ ಬದಲು ಇದು ಹೆಲ್ದಿ ಕೂಡ ಇದೆ. ಸೊ ಮನೇಲಿ ಖಂಡಿತ ಟ್ರೈ ಮಾಡಿ. ಇದು ಈ ರೆಸಿಪಿ ನಿಮ್ಗೆ ಎಲ್ರಿಗೂ ಇಷ್ಟ ಆಯ್ತು ಅಂತ ಅನ್ಕೊಳ್ತೇನೆ. ಇದೇ ತರ ಹೊಸ ರೆಸಿಪೀಸ್ ಜೊತೆ ನಾನು ನಿಮ್ಗೆ ಮತ್ತೆ ಸಿಗ್ತಾ ಇರ್ತೇನೆ. ಮತ್ತೆ ನನ್ನ ಚಾನಲ್ಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಲಿಲ್ಲ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ನೆಕ್ಸ್ಟ್ ನಾನು ಯಾವುದೇ ವಿಡಿಯೋ ಹಾಕಿದ್ರೆ ನಿಮ್ಗೆ ಅದರ ನೋಟಿಫಿಕೇಶನ್ ಬರ್ತದೆ. ಸೊ ಸಿಗುವ ಇನ್ನೊಂದು ವಿಡಿಯೋದಲ್ಲಿ. ಟಿಲ್ ದೆನ್ ಟೇಕ್ ಕೇರ್, ಬಾಯ್.